ಇವತ್ತು ಪಾಯಸ ಮಾಡೋಣ ಅಂತ ಹೇಳಿ ಹಾಲು ಕಾಯಕ್ಕೆ ಇಡ್ತಾ ಇದ್ದೆ. ಹಾಗೆ ಶಾವ್ಗೆ ಹುರ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಬಾಣ್ಲಿಗೆ ತುಪ್ಪ ಹಾಕ್ಬಿಟ್ಟು ಶಾವ್ಗೆನ ಹುರ್ಕೊಂಡಿದೀನಿ. ಬಿಸಿಬೇಳೆ ಬಾತ್ ಮಾಡೋಣ ಮಟ್ಕೆಲಿ ಅಂತ ಹೇಳಿ ಅದನ್ನು ಬಿಸಿಬೇಳೆ ಬಾತ್ ಮಟ್ಕೆಲಿ ಮಾಡ್ತಾ ಇದೀನಿ. ಇವತ್ತು ಎಲ್ಲ ಕುಕ್ಕರಲ್ಲೇ ಬೇಯಿಸ್ಕೊಂಡು ಮಟ್ಕೆಲಿ ಮಾತ್ರ ಒಗ್ಗರಣೆ ಹಾಕೊಂಡಿದೀನಿ. ಹಾಗೆ ಸಾನ್ವಿನು ಇವತ್ತು ಹೊಸ್ಲು ಪೂಜೆ ಮಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ಹೊಸ್ಲು ತಡಾಯಿಸಿ ಪೂಜೆ ಮಾಡ್ಸಿದೀನಿ. ಸಿಂಪಲ್ ಆಗಿ ಪೂಜೆ ಮಾಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ಸೋಮವಾರ ಬೆಳಗ್ಗೆ 5 ಗಂಟೆಗೆನೆ ಎದ್ದಿದೆ. ಒಳಗಡೆ ಎಲ್ಲ ಕಸ ಹೊಡೆದು ಫುಲ್ಲು ಮನೆ ಎಲ್ಲ ಕಸ ಹೊಡೆದು ನೆಲ ಒರೆಸ್ಕೊಂಡು ಹಾಗೆ ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಹಾಕಿ ಆಮೇಲೆ ಎಂಟ್ಲು ಕಡೆ ಬಂದು ಹಿಂದೆಗಡೆ ಅಡ್ಗೆ ರೂಮು ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ, ಅದನ್ನು ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಎಲ್ಲ ತೊಳೆದು ಡೈಲಿ ಬೆಳಗ್ಗೆ ಗ್ಯಾಸ್ ಎಲ್ಲ ತೊಳ್ದೆ ಒಲೆ ಹಚ್ಚೋದು ನಾವು. ತೊಳೆದು ಒಂದ್ ಕುಡಿಯಕ್ ನೀರ್ ಇಟ್ಕೊಂತಾ ಇದ್ದೆ. ಹಾಗೇನೆ ಟೀಗೆ ಇಡ್ಬೇಕಿತ್ತು. ಇಲ್ಲಿ ಮಾವನು ಕಾಯ್ತಾ ಇದ್ದ ಗದ್ದೆಗೆ ಹೋಗಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೀಗುನು ರೆಡಿ ಮಾಡ್ಕೊಂತ ಇದೀನಿ. ಆಗ್ಲೇ ಸಾನುನು 5:30ಗೆನೆ ಎದ್ಬಿಟ್ಟಿದ್ಲು. ಇಲ್ಲಿ ಟೀಗೆ ಹಾಲು ಹಾಕಿ ಬೆಲ್ಲ ಹಾಕಿ ಹಾಗೇನೆ ಇಟ್ಟಿದೀನಿ. ಸಕ್ಕರೆ ಬೆಲ್ಲ ಆಗಿರೋದ್ರಿಂದ ಒಡೆಯಲ್ಲ ಅಂತ ಹಾಗೆ ಇಟ್ಟಿದೀನಿ. ಕಪ್ ಬೆಲ್ಲ ಆದ್ರೆ ಡಿಕಾಷನ್ ಬೇರೆ ಹಾಲು ಬೇರೆ ಕಾಯಿಸ್ಕೊಂತಿದ್ದೆ. ಇಲ್ಲಿ ಟೀಗೆ ಇಟ್ಬಿಟ್ಟು ಅದ ಕುದೀತಾ ಇತ್ತು. ಸಾನು ಮಂಡಕ್ಕಿ ಹಾಕಿ ಅವಳನ್ನ ಕೆಳಗಡೆ ಆಡಕ್ ಬಿಟ್ಟಿದ್ದೆ. ಮಾವ ಟೀಗೋಸ್ಕರ ಕಾಯ್ತಾ ಇದ್ದೆ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಒಳಗೆ ಹೊರಗಡೆ ಎಲ್ಲ ಕಸ ಎಲ್ಲ ಹೊಡೆದು ಹೊರಗಡೆನು ಕ್ಲೀನ್ ಮಾಡಿದೀನಿ. ಎಲ್ಲ ಆದ್ಮೇಲೆ 7 ಗಂಟೆಗೆ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂತ ಇದ್ದೆ. ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮುಗಿಸ್ಕೊಂಡೆ ತಿಂಡಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಇವಾಗಲೇ ಸಾನು ಹುಟ್ಟಿದ್ಮೇಲೆ ಒಂದ್ ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತೀನಿ ನಾನು. 12 ಗಂಟೆ ಹಂಗೆ. ನನ್ಗೆ ಲೇಟಾಗಿ ಪೂಜೆ ಮಾಡಕ್ ಇಷ್ಟ ಆಗಲ್ಲ. 10 ಗಂಟೆ ಒಳಗೆ ಪೂಜೆ ಮಾಡ್ಬೇಕು, ಹಾಗಾದ್ರೆ ನನ್ಗಿಷ್ಟ. ಹಂಗಾಗಿ ಬೇಗನೆ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಬೇಗ ಮಾಡಕ್ಕೆ ರೆಡಿ ಮಾಡ್ತೀನಿ. ಎಲ್ಲ ದೇವಸ್ಥಾನ ಎಲ್ಲ ತೊಳ್ಕೊಂತಾ ಇದ್ದೀನಿ. ಎಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ
ಎಲ್ಲ ಎತ್ತಿಟ್ಕೊಂಡಿದ್ದಾಯ್ತು. ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡು ನೆಲದ ಮೇಲೆಲ್ಲ ನೀರ್ ಚೆಲ್ಲಿತ್ತಲ್ಲ ಎಲ್ಲ ಒರೆಸ್ಕೊಂಡು ಅಲ್ಲಿಗೆ ರಂಗೋಲಿ ಬಿಟ್ಕೊಂಡು ಆಮೇಲೆ ದೀಪ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ದೀಪನು ಹಚ್ಚಿದಾಯ್ತು. ಪೂಜೆ ಮಾಡಿ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಪಾಯಸ, ಬಿಸಿಬೇಳೆ ಬಾತ್ ಮಾಡೋಣ, ಪಾಯಸ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಫಸ್ಟ್ ಬಿಸಿಬೇಳೆ ಬಾತ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇದು ಬೇಳೆ ನುಚ್ಚಿತ್ತು, ಅದನ್ನ ತೊಳೆದು ನೆನೆಯಕ್ಕೆ ಇಟ್ಟಿದ್ದೆ. ಬೆಳಗ್ಗೆನೆ ನೆನೆಯಕ್ಕೆ ಇಟ್ಟಿದ್ದೆ, ಒಂದ್ 2 ಅವರ್ ಅಂತ ನೆಂದಿದೆ. ಅದಕ್ಕೇನೆ ಇವಾಗ ಟೊಮೊಟೊನ ಹೆಚ್ಚಿಬಿಟ್ಟು ಸಣ್ಣದಾಗಿ ಒಂದು 3-4 ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ತಾ ಇದೀನಿ. ಅದು ಕುಕ್ಕರ್ ಸಣ್ಣದಾಯ್ತು ಅಂತ ಹೇಳ್ಬಿಟ್ಟು ಬೇರೆ ದೊಡ್ಡ ಕುಕ್ಕರ್ಗೆ ಹಾಕಿದೀನಿ. ಅಕ್ಕಿನ ತೊಳೆದು ಹಾಗೇನೆ ಈಗ ಬೇಳೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿದೀನಿ. ದೊಡ್ಡ ಕುಕ್ಕರ್ಗೆ ಹಾಕಿ 1-2 ವಿಷಲ್ ಕೂಗಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಕೂಗಿಸ್ಕೊಂತೀನಿ 1-2 ವಿಷಲ್. ಇದು ಬಿಸಿಬೇಳೆ ಬಾತ್ ಮಾಡೋದ್ ನಾನು ತೋರ್ಸಿದೀನಿ. ಇದು ಹುಣ್ಸೆಹಣ್ಣು ಹಾಕಿ ಮಾಡ್ತೀನಿ, ಇಲ್ಲಾಂದ್ರೆ ಹಾಗೇನೆ ಮಾಡ್ತೀನಿ. 2 ತರಾನು ಮಾಡ್ತೀನಿ. ಮತ್ ಬೇರೆ ತರ ಮಾಡಕ್ ಬರಲ್ಲ ನನ್ಗೆ, ಅದೇ ಒಂಥರ. ಇದು ಮತ್ತೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲ್ ಕಾಯಕ್ ಇಟ್ಟಿದೀನಿ. ಅದನ್ನ ಹಾಲ್ ಕಾಯಕ್ ಇಟ್ಟು ಬೇಳೆ ಎಲ್ಲ ಬೇಯಕ್ ಇಟ್ಟು ಇಲ್ಲಿ ತರಕಾರಿ ಹೆಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಚ್ಕೊಂತಾ ಇದೀನಿ. ನವಿಲ್ ಕೋಸು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಅವನ್ನ ಹೆಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ಕೊಂತಾ ಇದೀನಿ ಸಣ್ಣದಾಗೆ. ಅದನ್ನ ಒಂದು ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಟ್ಕೋಬೇಕು. ಸಣ್ಣದಾಗಿ ಹೆಚ್ಚಿರೋಂಥ ಬೀನ್ಸ್ನೆಲ್ಲ ಒಂದು ಕುಕ್ಕರ್ಗೆ ಹಾಕೊಂತ ಇದೀನಿ. ಹಾಗೆ ಅದ್ರ ಜೊತೆಗೆ ನವಿಲ್ ಕೋಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು 1-2 ವಿಷಲ್ ಕೂಗಿಸ್ಕೊಂತೀನಿ. ಇದನ್ನ ಒಂದ್ ಕಡೆ ಕೂಗಕ್ ಇಟ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಹಾಗೆ ಪಾಯಸ ಮಾಡಕ್ಕೆ ರೆಡಿ ಮಾಡ್ಕೊಂತ ಇದೀನಿ. ಅಲ್ಲಿ ಹಾಲು ಕಾಯಿಸಿದಾಯ್ತು. ಅದಕ್ಕೆ ಇವಾಗ ಒಂದ್ ಬಾಣ್ಲಿಗೆ ತುಪ್ಪ ಹಾಕ್ಬಿಟ್ಟು ಹುರ್ದಿರೋ ಶಾವಿಗೆ ತಗೊಂಡಿದ್ದೀನಿ ನಾನು. ಅದನ್ನೇನು ಜಾಸ್ತಿ ಫ್ರೈ ಮಾಡಕ್ ಹೋಗಲ್ಲ. ತುಪ್ಪಕ್ಕೆ ದ್ರಾಕ್ಷಿ, ಗೋಡಂಬಿ ಏನು ಇರ್ಲಿಲ್ಲ, ಹಾಗಾಗಿ ಏನು ಹಾಕಿಲ್ಲ ನಾನು. ಬರೀ ಶಾವಿಗೆ ಹಾಕೊಂಡು ಹುರ್ಕೊಂಡು ಅದಕ್ಕೇನೆ ಸ್ವಲ್ಪ ಕಾಯಿಸಿದ್ವಲ್ಲ ಹಾಲು ಅದನ್ನ ಹಾಕಿ ಬಾದಾಮ್ ಪೌಡರ್ ಹಾಕಿ ಸಕ್ಕರೆ ಹಾಕಿದ್ದೀನಿ ಅಷ್ಟೇನೆ. ಜಾಸ್ತಿ ಏನು ಹಾಕಕ್ ಹೋಗಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ 1-2 ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಇದು ಫ್ರೈ ಮಾಡ್ಕೊಂತಾನೆ ಇದು ಶಾವಿಗೆ ಉದ್ದ ಇದೆಯಲ್ಲ ಅದನ್ನೆಲ್ಲ ಮುರ್ಕೊಂತ ಇದೀನಿ. ತಳ ಹಿಡಿಲಿಲ್ಲ ನೋಡ್ಕೊಂಡು ಹಂಗೆ ಫ್ರೈ ಮಾಡ್ಕೊಂತ ಇದೀನಿ. ಇದಕ್ಕೆ ಇವಾಗ ಕಾಯಿಸಿರೋ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ. ಎಷ್ಟು ಬೇಕು ನೋಡ್ಕೊಂಡು ಹಾಲು ಅಷ್ಟು ಹಾಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗೂ ಮಾಡಲ್ಲ, ಇತ್ಲಾಗೆ ಸ್ವಲ್ಪ ಗಟ್ಟಿನೂ ಮಾಡಲ್ಲ, ಮೀಡಿಯಂ ಸೈಜಲ್ಲಿ ಇರುತ್ತೆ. ಸ್ವಲ್ಪ ಹಾಲು ಇರುತ್ತೆ ಶಾವಿಗೆಲಿ, ಆ ಥರ ಮಾಡ್ಕೊಂತ ಇದೀನಿ. ಇದು ಕುದಿಯಕ್ ಬರ್ತಾ ಇದೆ. ಇವಾಗ ಸ್ವಲ್ಪ ಎಷ್ಟು ಬೇಕು ನೋಡಿ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ. ಮತ್ತೆ ಇವಾಗ ಕುದೀತಾ ಇದೆ, 1-2 ನಿಮಿಷ ಕುದಿಸ್ಕೋಬೇಕಷ್ಟೇನೆ. ಇದು ಮೈದಾ ಶಾವಿಗೆ ಎಲ್ಲ ಬರುತ್ತಲ್ಲ ಅದನ್ನೇನು ಕುದಿಸಲ್ಲ, ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಹಾಗೆ ಹಾಕಿ ಬಿಡ್ತೀವಿ ಅಷ್ಟೇನೆ. ಕುದಿಯೋ ಹಾಲ್ಗೆ ಹಾಕಿ ಬಿಡ್ತೀವಿ. ಈಗ ಬಾದಾಮ್ ಪೌಡರ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂತ ಇದೀನಿ. ಅದನ್ನ ಬೇರೆ ತರ ಮಾಡೋದು, ಇದು ಬೇರೆ ತರ. ಈ ಉದ್ದಿರೋ ಶಾವಿಗೆ ಚೆನ್ನಾಗಿರುತ್ತೆ ಟೇಸ್ಟು. ಪಾಯಸ ಆಯ್ತು, ಇದು ರೆಡಿ ಆಯ್ತು. ಇದು ತೆಗ್ದು ತಣ್ಣಗಾಗಕ್ಕೆ ಇಟ್ಕೊಂಡು ಇವಾಗ ಮಟ್ಕೆ ತಂದು ತುಂಬಾ ದಿನ ಆಯ್ತು ಏನು ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಸೀಸನ್ ಮಾಡಿದ್ರು ನೋಡೋಣ ಅಂತ ಹೇಳಿ ನೀರ್ ಹಾಕಿ ಕುದಿಯಕ್ಕೆ ಇಟ್ಟಿದೆ. ಏನು ಮಟ್ಕೆ ಏನು ಹೊಡೆದಿರ್ಲಿಲ್ಲ, ಹಾಗಾಗಿ ಇವತ್ತು ಬಿಸಿಬೇಳೆ ಬಾತ್ ಇದ್ರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶೇಂಗಾ ಬೀಜ, ಸಾಸಿವೆ ಹಾಕಿ ಫ್ರೈ ಮಾಡ್ಕೊಂತ ಇದೀನಿ. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ ಅಂತ ಫ್ರೈ ಮಾಡ್ಕೊಂತ ಇದೀನಿ. ಇದ್ರಲ್ಲಿ ಸ್ವಲ್ಪ ನಿಧಾನ ಇದು ಮಟ್ಕೆ ಬಿಸಿ ಆಗೋದು, ಆಮೇಲೆ ತಣ್ಣಗಾಗೋದು ಅಷ್ಟೇ ನಿಧಾನಕ್ಕೆ ಆಗುತ್ತೆ. ತುಂಬಾ ಬಿಸಿ ಇತ್ತು ಮಾತ್ರ. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದೀನಿ. ಆಮೇಲೆ ಅದ್ರ ಜೊತೆಗೆ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಂತ ಇದೀನಿ.
ಇದನ್ನ ಒಂದು ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೊಂಡೆ, ಈರುಳ್ಳಿ ಬೇಗ ಮೆತ್ತಗಾಗ್ಲಿ ಅಂತ ಹೇಳ್ಬಿಟ್ಟು. ಇದು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದು ಬೇಯಿಸಿರೋ ತರಕಾರಿ ಎಲ್ಲ ಹಾಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ, ಸಾಫ್ಟ್ ಆಗ್ಲಿ ಈರುಳ್ಳಿ ಸ್ವಲ್ಪ ಅಂತ ಅಂದ್ಬಿಟ್ಟು. ಇವಾಗ ಆಗಿದೆ. ಈಗ ತರಕಾರಿ ಎಲ್ಲ ಬೇಯಿಸಿದ್ವಲ್ಲ ಅದನ್ನೆಲ್ಲ ಕುಕ್ಕರಿಂದ ಇದಕ್ಕೆ ಮಟ್ಕೆಗೆ ಹಾಕೊಂತ ಇದ್ದೀನಿ, ಪಾತ್ರೆಗೆ. ಏನೋ ಒಂಥರ ಟೇಸ್ಟು ಸ್ಮೆಲ್ಲು ಎಲ್ಲ ಡಿಫ್ರೆಂಟ್ ಆಗಿ ಇತ್ತು ಇವತ್ತು. ಪಾತ್ರೆಗೆ ಮಾಡೋ ತರ ಇರ್ಲಿಲ್ಲ, ಫಸ್ಟ್ ಟೈಮ್ ನಾನು ನೋಡಿದ್ದು. ಡಿಫ್ರೆಂಟ್ ಆಗಿತ್ತು. ಈಗೆಲ್ಲ ಆಮೇಲೆ ಅಕ್ಕಿ ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ತೆಗ್ದು ಹಾಕೊಂತ ಇದ್ದೀನಿ ಇದಕ್ಕೆ. ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಬೇಕು. ಉಪ್ಪು ಹಾಕೊಂಡು ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಹಂಗೇನೆ. ಇದು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಖಾರದ ಪುಡಿ ಎಲ್ಲ ಇದೇ ಟೈಮಲ್ಲಿ ಹಾಕೊಂಡಿದೀನಿ. ಒಂದೊಂದ್ಸಲ ಒಗ್ಗರಣೆಗೆ ಹಾಕ್ತೀನಿ, ಒಂದೊಂದ್ಸಲ ಈ ಟೈಮಲ್ಲಿ ಹಾಕೊಂಡಿದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಚೆನ್ನಾಗಿತ್ತು, ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ಆಮೇಲೆ ಸಾನ್ವಿಗೆ ಇದು ಹೊಸ್ಲು ದಾಟಕ್ಕೆ ಟ್ರೈ ಮಾಡ್ತಿಲ್ಲ ಅವಳೆ, ನಾವೇ ಬಿಟ್ಟಿರ್ಲಿಲ್ಲ ದಾಟಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತು ಪಾಯಸ ಎಲ್ಲ ಮಾಡಿ ಪೂಜೆ ಮಾಡಿದ್ವಲ್ಲ, ಹಾಗಾಗಿ ಹೊಟ್ಟೆಗೆ ದಾಟ್ಲಿ ಅಂತ ಹೇಳ್ಬಿಟ್ಟು ಕರಿತಾ ಇದೀವಿ ನಾವೇನೆ. ಇವಾಗ ನಮ್ಮನ್ನ ಆಟಾಡಿಸ್ತಿದ್ದಾಳೆ ಅವಳು ದಾಟಕ್ಕೆ. ಈಗ ಹೊಸ್ಲು ಪೂಜೆನೂ ಮಾಡ್ಬೇಕು ದಾಟಿದಾದ್ಮೇಲೆ. ವಾಪಸ್ ಹೋಗ್ತಿದ್ದಾರೆ. ಪಾಯ ಹೊಡಿಬೇಕು. ಅವು ವಾಪಸ್ ಹೋಗ್ತಿದ್ದಾರೆ. ಯಾಕೆ ಯಾಕೆ ನನಗೆ ಅಷ್ಟು ಕಷ್ಟ ಮಾಡಿದೆ ಅಂತ ಹೊಡಿತಿದ್ದಾರೆ. ಪಾಪು ದಾಟಿದಲು ದಾಟಿದಲು ದಾಟಿದಲು. ಪಾಯಸ ಯಾಕೆ ಮಾಡಿದ್ದು? ಇದಕ್ಕೆ ಮಾಡಿದ್ದು. ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯ್ತು. ಮಕ್ಕಳೆಲ್ಲ ತಮಾಷೆ ಮಾಡ್ತಾ ಇದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.